ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಲ್ಲ, ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಹುಡುಗ ಹುಡುಗಿರ ಫೋಟೋನ ಎಲ್ಲಾ ಕಡೆ ಅಂಟಿಸ್ಕೊಂಡು ಹೋಯ್ತಾ ಅವನೇ. ಸೀದಾ ಅವ್ರ ಓನರ್ ಹತ್ರ ಬಂದ. ಓನರು ಕೇಳ್ತವ್ರೆ ಎಲ್ಲಾ ಕಡೆ ಫೋಟೋ ಕರೆಕ್ಟ್ ಆಗಿ ಅಂಟಿಸ್ದಾನೋ ಅಂತ. ಹೂನಣ್ಣ ಅಂಟಿಸ್ದೆ ಅಂತ ಅವನು ಹೇಳ್ತಾನೆ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಏನಪ್ಪಾ ಈ ತರ ಫೋಟೋ ನೋಡಿದ್ವಿ, ಆ ಹುಡುಗಿನ ಕಳಿಸ್ತೀಯಾ ಅಂತ. ಓಕೆ ಸರ್, ರೂಮ್ ನಂಬರ್ ಏನು ಅಂತ ಹೇಳಿ ಒಂದು ಹುಡುಗಿನ ಅಲ್ಲಿಗೆ ಕಳಿಸ್ತಾನೆ. ಆ ಹುಡುಗಿನೂ ಹೋಗುತ್ತೆ. ಒಂದ್ ನಿಮಿಷ ಇರಿ, ಸ್ವಲ್ಪ ವಾಶ್ರೂಮ್ ಹೋಗ್ಬೇಕು ಅಂತ ಹೋಗ್ತಾವಳೆ. ಇವ್ನು ಹಿಂದ್ಗಡೆಯಿಂದ ಬಂದ್ಬಿಟ್ಟು ಏಯ್ ಹೋಗ್ಬೇಡ ಬಾಯ್ಲೆ ಅಂತ ಕರಿತಾನೆ. ನೋಡಿದ್ರೆ ಅಲ್ಲೂ ಒಳಗಡೆ ಒಬ್ಬ ಇದ್ದಾನೆ. ಆ ಹುಡುಗಿನು ಸೀದಾ ಹಂಗೆ ಆಚೆ ಬಂದ್ಬಿಡುತ್ತೆ. ಬಟ್ ಅಯ್ಯಪ್ಪ ಬಿಡ್ತಾ ಇಲ್ಲ. ಇನ್ನೂ ಬೇಕಾದ್ರೆ ದುಡ್ಡು ಕೊಡ್ತೀನಿ ಬಾ ಅಂತ ಕರಿತಾನೆ. ಅಲ್ಲಿಗೆ ಇವಾಗ ಒಬ್ರು ಕಳಿಸಿರಲ್ಲ ಬ್ರೋಕರ್, ಅವರು ಬಂದ್ರು. ಆ ವಯ್ಯನ್ ನೋಡಿ ಮಕ್ಕದ ಮೇಲೆ ಒಂದ್ ಕೊಡ್ತಾನೆ. ಏನೋ ಒಬ್ಬನ್ಗೆ ಪಿಕಪ್ ಮಾಡಿಸ್ಬಿಟ್ಟು ಇಬ್ಬಿಬ್ರಿದ್ದೀರಾ ನಮ್ಮ ಮಕ್ಕಳ ಅಂತೇಳಿ ಅವ್ರ ಹತ್ರ ಸ್ವಲ್ಪ ದುಡ್ಡು ಕಿತ್ಕೊಂಡು ಹಂಗೆ ಕಾರಲ್ಲಿ ಬರ್ತಾವನೆ. ಅಲ್ಲಿ ಆ ಹುಡುಗಿನೂ ಕೇಳ್ತಾ ಇದೆ, ಅಲ್ಲ ಕಣ್ರಿ ಕಳೆದೋದ್ರೆಲ್ಲ ಕಂಡಿಡಿದ್ರ ಅಂತ. ಏನ್ ಮಾಡೋದಮ್ಮ, ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಆದಷ್ಟು ಬೇಗ ಕಂಡಿಡಿತೀನಿ ಬಾ ಅಂತೇಳಿ ಸೀದಾ ಮನೆಗೆ ಹೋದ. ಇಲ್ಲಿ ನಮ್ಮ ಹೀರೋಯಿನ್ ತೋರಿಸ್ತಾರೆ. ಪಾಪ ಮೈಗೂ ಹುಷಾರಿಲ್ಲ, ಮಗಿ ಬಂದು ಮೆಡಿಸಿನ್ ಕೊಡ್ತಾ ಇದೆ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಈ ತರ ನಮ್ಮ ಒಂದು ಗ್ರಾಹಕಿ ಕರೀತಾವ್ರೆ, ಬೇಗ ಹೋಗು ಅಂತ. ಅವರು ಸರ್ ನನ್ಗೆ ಹೊಟ್ಟೆ ನೋವು ಸರ್, ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಡ್ಜಸ್ಟ್ ಮಾಡ್ಕೋ ಸ್ವಲ್ಪ ಹೋಗು ಅಂತ ಹೇಳಿದ ತಕ್ಷಣ ಸರಿ ಸರ್ ಅಡ್ರೆಸ್ ಕೊಡಿ ಅಂತ ಹೇಳಿ ಇವರು ಸೀದಾ ಹೋಯ್ತಾರೆ. ಅವನು ಇವ್ರನ್ನ ಪಿಕಪ್ ಮಾಡ್ಕೊಂತಾನೆ. ಪಿಕಪ್ ಮಾಡ್ಕೊಂಡು ರೂಮ್ ಒಳಗಡೆ ಹೋದ. ಈ ಕಡೆ ನಮ್ ಹೀರೋನು ಆ ಡೈರಿ ಚೆಕ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಫೋನ್ ಮಾಡಿದ್ ಯಾರು ಅಂತ ನೋಡಿದ್ರೆ ಅದೊಂದು ರಾಂಗ್ ನಂಬರ್. ಆ ನಂಬರ್ ಇಂದ ತುಂಬಾ ಜನ ಹುಡುಗಿರ್ನ ಕರ್ಕೊಂಡೋಗಿ ಅವನು ಕೊಲೆ ಮಾಡಿದಾನೆ. ಇದು ಗೊತ್ತಾಗಿದ ತಕ್ಷಣ ನಮ್ ಹೀರೋ ಸೀದಾ ಹಂಗೆ ನೋಡ್ಕೊಳ್ಳೋ ಆಫೀಸ್ ನ ಅಂತೇಳಿ ಸೀದಾ ನಮ್ ಹೀರೋಯಿನ್ಗೆ ಫೋನ್ ಮಾಡ್ತಾರೆ. ಈ ತರ ನಿನ್ ಜೊತೆ ಇರೋದೊಬ್ಬ ಸೈಕೋ, ಭಯ ಬೀಳ್ಬೇಡ, ನೀನು ಅವ್ನ ಮನೆಗೆ ಹೋಗಿದ ತಕ್ಷಣ ಮನೆ ಲೊಕೇಶನ್ ನನಗೆ ಕಳಿಸ್ಬಿಡು ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಸೀದಾ ಮನೆಗೆ ಹೋದ್ರು. ಸರ್ ನಿಮಿಷ ವಾಶ್ರೂಮ್ ಹೋಗ್ಬರ್ತೀನಿ ಅಂತೇಳಿ ವಾಶ್ರೂಮ್ ಹೋಯ್ತಾರೆ. ನೋಡಿದ್ರೆ ಫೋನ್ ಅಲ್ಲಿ ಸಿಗ್ನಲ್ಲೇ ಇಲ್ಲ. ಹಂಗೆ ನಿಧಾನಕ್ಕೆ ಆಚೆ ಬರ್ತಾರೆ. ಆ ಸೈಕೋನು ಕೇಳ್ತಾನೆ, ಓಕೆನಾ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲ ಕಾರಲ್ಲಿ ಏನೋ ಒಂದ್ ಬಿಟ್ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ಹೋಗಿ ಎತ್ಕೊಂಡ್ ಬಂದ್ಬಿಡ್ಲಾ. ಸರಿ ಹೋಗು ಅಂತ ಹೇಳ್ತಾನೆ. ನೋಡಿದ್ರೆ ಆಚ ಕಡೆ ಗೇಟು ಲಾಕ್ ಆಗೈತೆ. ನಮ್ ಹೀರೋನು ನಮ್ ಹೀರೋಯಿನ್ ಹೋಗಿರೋ ಅಡ್ರೆಸ್ಗೆ ಬಂದ. ಬಟ್ ಯಾವ ಮನೆ ಅಂತ ಅವನು ಗೊತ್ತಿಲ್ವಲ್ಲ. ನೋಡಿದ್ರೆ ನಮ್ ಹೀರೋಯಿನ್ ಅವನು ಕಟಾಕ್ ಅವನೇ. ಈ ಕಡೆ ನಮ್ ಹೀರೋನು ಫೋನ್ ಮೇಲೆ ಫೋನ್ ಮಾಡ್ತಾರೆ. ಬಟ್ ಅವಳು ಫೋನ್ ಅಲ್ಲಿ ಸಿಗ್ನಲ್ ಇಲ್ಲ, ಸ್ವಿಚ್ ಆಫ್ ಆಗಿದೆ. ಆ ಸೈಕೋನು ಒಂದ್ ಬ್ಯಾಗ್ ತಗೊಂಡ್ಬಂದು ಅದ್ರಲ್ಲಿ ತುಂಬಾ ಟೂಲ್ಸ್ ಗಳು ಇಕ್ಕಿದಾನೆ. ಅದರಿಂದ ಅವಳ ತಲೆಗೆ ಹೊಡಿಯಕ್ ಹೋಯ್ತಾನೆ. ಫಸ್ಟ್ ಹೊಡಿತಾನೆ, ಮಿಸ್ ಆಗೋಯ್ತು. ತಿರ್ಗಾ ಹೊಡಿತಾನೆ, ಮಿಸ್ ಆಗೋಯ್ತು. ಹೇಳ್ತಾವನೆ ಲೇ ತಲೆ ಒಂದ್ ಕಡೆ ಇಕ್ಕೊಳ್ಳೆ, ಅಲ್ಲಾಡ್ಸ್ಬೇಡ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಆ ಕಡೆ ಅಲ್ಲಾಡ್ಸಾರಲ್ಲ, ಅವ್ನ ಕೈಗೆ ಏಟ್ ಬಿದ್ದು ಬಿಡುತ್ತೆ. ಅದಕ್ಕಾಗಿ ಕೋಪ ಬಂದು ಆ ಸುತ್ಕೆ ತಗೊಂಡ್ ತಲೆ ಬುಲ್ಡೆ ಮೇಲೆ ಢಮ್ ಅಂತ ಹೊಡೆದ್ಬಿಡ್ತಾನೆ. ನಮ್ ಹೀರೋನು ಆಚ ಕಡೆ ಬಂದು ಬೆಲ್ ಹೊಡೆದ್ರು. ಆ ಸೈಕೋ ಮನೆನೇ ಅನ್ಕೊಂಡೆ ನಾನು. ಬಟ್ ಆಚೆ ಬಂದು ನೋಡ್ತಾರೆ ನಮ್ ಹೀರೋ ಅಲ್ಲ, ಬೇರೆ ಯಾರೋ ವಯಸ್ಸಾಗಿರೋರು. ಅಲ್ಲಪ್ಪ ಈ ಮನೆಯಲ್ಲಿ ಇಬ್ರು ಇದ್ರಲ್ಲ, ಅವ್ರು ತುಂಬಾ ಫ್ರೆಂಡ್ ನನಗೆ. ಚರ್ಚಿಗೆ ಬಂದಿಲ್ಲಪ್ಪ, ಅದಕ್ಕೆ ಕೇಳಂತ ಬಂದೆ. ಇಲ್ಲ ಸರ್ ಅವ್ರು ಖಾಲಿ ಮಾಡ್ಕೊಂಡೋದ್ರು, ತಲೆ ತಿನ್ಬೇಡಿ ಹೋಗಿ ಅಂತಾನೆ. ಬಟ್ ಆ ನಾಯಿ ಕರೆಕ್ಟ್ ಆಗಿರೋದ್ರ ಬಂದ್ಬಿಡ್ತದೆ. ಅವರು ಈ ನಾಯಿ ಅವಂದೇ ಅಲ್ವಾ ಅಂತ ಕೇಳ್ತಾರೆ. ಓಕೆ ಸರ್ ಸಾರಿ ಬನ್ನಿ ಹೊರಗಡೆ ಅಂತ ಅವ್ರಿಬ್ಬರು ಹೊರಗಡೆ ಕರ್ಕೊಂಡು ಹೋಯ್ತಾನೆ. ಈ ಕಡೆ ನಮ್ಮ ಹೀರೋನು ಫೋನ್ ಮಾಡ್ತಾನೆ. ಅವ್ರೆ ಸೀದಾ ಹೊರಗಡೆ ಕರ್ಕೊಂಡು ಹೋದ. ಒಂದ್ ಸುತ್ಕೆ ಬಂದು ಯೋ ಏನಯ್ಯ ಡಿಸ್ಟರ್ಬ್ ಮಾಡ್ತಾಯ್ಯ ಅಂತೇಳಿ ಅವ್ರನ್ನೂ ಹೊಡೆದವನು ಸಾಯಿಸ್ಬಿಟ್ಟು ಸೀದಾ ಕಾರ್ ಎತ್ಕೊಂಡು ಹೋಯ್ತಾವನೆ. ಢಮಾರ್ ಅಂತ ಒಂದು ಆಕ್ಸಿಡೆಂಟ್ ಆಯ್ತಲ್ಲಿ. ಅದು ಯಾರಪ್ಪ ಗುದ್ದಿರೋದಂದ್ರೆ ನಮ್ಮ ಹೀರೋನೇ. ಆಚೆ ಬರ್ತಾರೆ. ಏನು ಇಷ್ಟೊಂದು ಫಾಸ್ಟ್ ಆಗಿ ಬರ್ತಾ ಇದೆಯಾ, ಓಕೆ ನಿನ್ ನಂಬರ್ ಕೊಡು, ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀನಿ ಅಂತ ಕೇಳ್ತಾರೆ. ಇಲ್ಲ ಪರವಾಗಿಲ್ಲ ಬಿಡಿ ಸರ್, ಡ್ಯಾಮೇಜ್ ಏನಾಯ್ತು, ಏನಾಗಿಲ್ಲ ಪರವಾಗಿಲ್ಲ ಹೋಗಿ ಅಂತ ಹೇಳ್ತಾರೆ. ಇಲ್ಲಪ್ಪ ಬೇಡ, ನಾಳೆ ಪೊಲೀಸು ಕಂಪ್ಲೇಂಟ್ ಅಂತ ಬಂದ್ರೆ ನನ್ನ ಕೇಳಿ ನೋಡಕ್ಕಾಗಲ್ಲ, ನಿನ್ ಫೋನ್ ನಂಬರ್ ಹೇಳು ಅಂತ ಹೇಳ್ತಾರೆ. ಅವನು ಬಟ್ ಫೋನ್ ನಂಬರೇ ಕೊಡಲ್ಲ ಸೈಕೋ. ನಮ್ಮ ಹೀರೋನು ಸ್ವಲ್ಪ ಡೌಟ್ ಆಯ್ತು. ಸರಿ ಅಂತೇಳಿ ಅವ್ರ ನಂಬರ್ ಇತ್ತಲ್ಲ, ಅದೇ ಹುಡುಗಿನ ಪಿಕಪ್ ಮಾಡ್ಕೊಂಡು ಹೋಗಿದ್ ನಂಬರ್, ಆ ನಂಬರ್ಗೆ ಫೋನ್ ಮಾಡ್ತಾರೆ. ನೋಡಿದ್ರೆ ಆ ಫೋನ್ ಸೈಕೋ ಹತ್ರ ರಿಂಗ್ ಆಗ್ತಾ ಇದೆ. ನಮ್ಮ ಹೀರೋಗಿನ ಡೌಟ್ ಆಯ್ತಲ್ಲ, ಲೇ ಎಲ್ಲೋ ಹೋಯ್ತ್ಯಾ ನನ್ ಬಿಟ್ಬಿಟ್ಟು ಬಾರೋ ಅಂತೇಳಿ ಆ ಕಡೆಯಿಂದ ಸುತ್ಕೊಂಡ್ ಬರ್ತಾರೆ. ಆ ಗ್ಯಾಪ್ ಅಲ್ಲಿ ಇವನು ಎಸ್ಕೇಪ್ ಆಗ್ಬಿಡ್ತಾನೆ. ಓಡ್ತಾನೆ ಎಷ್ಟು ದೂರ ಓಡ್ತಾನೆ ಗೊತ್ತಾ. ಪಾಪ ಇಬ್ರಿಗೂ ಸುಸ್ತೇ ಆಗೋಯ್ತು. ಹೆಂಗೋ ಹಂಗೆ ಓಡಿಸಿ ಅವನ್ನ ಹೆಂಗೋ ಹಿಡಿದು ಬಿಟ್ರು. ತಿರ್ಗಾ ಹಂಗೆ ಕಾರ್ ಹತ್ರ ಕರ್ಕೊಂಡ್ ಬರ್ತಾರೆ. ನಿನ್ನಿಂದ ನೋಡೋ ಎಷ್ಟೊಂದು ಟ್ರಾಫಿಕ್ ಜಾಮ್ ಅಂತ, ನಡಿಯೋ ಅಂತ ಕಾರ್ ಹತ್ರ ಕರ್ಕೊಂಡ್ ಬರ್ತಾರೆ. ಅಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ. ಸಡನ್ ಆಗಿ ಪೊಲೀಸ್ ಅವರು ಬಂದ್ರು. ಏನಪ್ಪಾ ಏನಕ್ಕೆ ಆ ಹುಡುಗನ ನೀನು ಅಂಗಿಡ್ಕೊಂಡಿದ್ಯಾ ಅಂತೇಳಿ ಸೀದಾ ಅವ್ರ ಇಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದ್ರು. ಬಟ್ ಅವರು ನಮ್ ಹೀರೋದ ಸೈಕೋನ ಹೊಡೆದ್ನಲ್ಲ, ಆ ಸೈಕೋ ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಆ ಹುಡುಗನ್ನ ಒಳ್ಳೆಯವನ್ ಅನ್ಕೊಂಡಿದ್ದಾರೆ. ನಮ್ ಹೀರೋನೇ ಅವರು ಸೈಕೋ ಅನ್ಕೊಂಡಿದ್ದಾರೆ. ಎಷ್ಟು ಡೀಸೆಂಟ್ ಆಗ ಹುಡುಗ, ಅವನ್ನ ಹೋಗಿ ಹೊಡಿತಿಯಲ್ಲಯ್ಯ ಅಂತೇಳಿ ನಮ್ ಹೀರೋ ಮೇಲೆನೆ ಕಂಪ್ಲೇಂಟ್ ನ ರೈಸ್ ಮಾಡ್ತಾ ಅವ್ರೆ. ನಮ್ ಹೀರೋನು ಹೇಳ್ತಾನೆ, ಸರ್ ಅವನು ಕೊಲೆಗಾರ ಸರ್, ನೀವ್ ಹೋಗಿ ಅವನ್ನ ಕುಂಡ್ರಿಸಿದ್ರಲ್ಲ, ಕೇಳಿ ಅವನಂತ ಬಡ್ಕೊಂತಾವ್ರೆ. ಆ ಪೊಲೀಸ್ ಅವನು ಏನಪ್ಪಾ ಅವ್ನು ಹೇಳದ್ ನಿಜಾನಾ, ಹೇಳ್ಬಿಡಪ್ಪ ಇಲ್ಲ ಅಂತ ಕೇಳ್ತಾರೆ. ಅವನು ನಕ್ಕೊಂಡೆ, ಇಲ್ಲ ಸರ್ ಅವ್ರು ಹೇಳಿದ್ ನಿಜಾನೇ, ಎಲ್ಲಾರನು ನಾನೇ ಕೊಲೆ ಮಾಡಿದ್ದು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನ ಅವನು. ಅದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗ್ತಾ ಇಲ್ಲ. ಅಲ್ಲಿ ಸೈಲೆಂಟ್ ಆಗಿ ನಾರ್ಮಲ್ ಆಗಿ ಅವ್ರವ್ರು. ಈ ಕಡೆ ದೊಡ್ಡಧಿಕಾರಿ ಬೇರೆ ಬಂದ್ರು. ಏನಯ್ಯ ಹುಡುಗನ್ ಇಕ್ಕಿ ಏನ್ ಮಾಡ್ತಾ ಇರ, ಹೌದ್ ನೀವು ಬಿಟ್ ಕಳಿಸ್ರಯ್ಯ, ಇವಾಗ್ಲೇ ಜನಗಳ ಮಧ್ಯೆ ನಮ್ಗೆ ಕೆಟ್ಟ ಹೆಸರು, ಯಾವ್ದು ಕಂಪ್ಲೇಂಟ್ ಬರ್ದಿರೋ ಕೇಸ್ ಹಿಡ್ಕೊಂಡು ಸುಮ್ನೆ ಅಲ್ಲಿಬೇಡಿ ಆಯ್ತಾ, ಆದಷ್ಟು ಬೇಗ ಅವನ್ನ ಬಿಡಿ ಅಂತ ಹೇಳ್ಬಿಟ್ಟು ಹೊಂಟೈತಾರೆ. ಈ ಕಡೆ ನಮ್ ಹೀರೋ ಫ್ರೆಂಡ್ ಒಬ್ರು ಬಂದ್ರು. ಸರಿ ಆ ಹುಡುಗನ ನೋಡ್ಕೋತೀವ ಅಂತೇಳಿ ಸೀದಾ ಹುಡುಗನನ್ನು ನಮ್ ಹೀರೋನ ಅವರು ಕರ್ಕೊಂಡು ಹೋಯ್ತಾರೆ. ಕಾರಲ್ಲಿ ಹೋಗ್ಬೇಕಾರೆ ಆ ಪೊಲೀಸ್ ಅವರು ಕೇಳ್ತಾರೆ, ಅಲ್ಲ ಕಣೋ ಅವ್ರನ್ನ ಹೆಂಗ್ ಕೊಲೆ ಮಾಡಿದೆ ಸರ್, ಅದೊಂದು ಸುತ್ಕೆ ಬರುತ್ತೆ ಸರ್, ಆ ಸುತ್ಕೆ ಒಂದು ಹುಳಿ ಅದರಲ್ಲೇ ಕೊಲೆ ಮಾಡಿದೆ ಸರ್, ಅದರಲ್ಲೇ ಹೊಡೆದ. ಹ್ಞೂ ಸರ್ ಹೌದು, ಅದರಿಂದ ನಿನಗೆ ಏನೋ ಸಿಕ್ತು ಅಂತ ಕೇಳ್ತಾರೆ. ಸರ್ ನನಗೊಂಥರ ಖುಷಿ ಸರ್ ಅವ್ರು ಸಾಯೋದ್ ನೋಡಿ ಅಂತ ಹೇಳ್ತಾನೆ. ಓಕೆ ಸ್ಟೇಷನ್ ಬಂತು, ಅಲ್ಲಿಗೆ ಇವರು ಇಳ್ಕೊಂಡ್ರು. ಈ ಕಡೆ
ನಮ್ ಹೀರೋನ ಬಿಟ್ರಲ್ಲ ಅವ್ರ ಫ್ರೆಂಡೇ ಅವರು ಕರ್ದಾಗ ಬಾರೋ ಅಂತ ಬಿಟ್ಟಿದ್ದಾರೆ. ನಮ್ ಹೀರೋನು ಸುಮ್ನೆ ಇಲ್ಲ ಇಲ್ಲಿ ಆ ಹುಡುಗನ್ಗೆ ಗೊತ್ತಿರೋ ಮನೇಲಿ ಅದೇ ಸೈಕೋ ಗೊತ್ತಿರೋ ಮನೆ ಆ ಹುಡುಗಿ ಲಾಸ್ಟ್ ಟೈಮ್ ಹೋಗಿದ್ ರೋಡ್ ಎಲ್ಲಾ ಕಡೆ ಒಬ್ಬ ಬೋರ್ಡನ್ನ ಬಿಟ್ಟು ಎಲ್ಲಾ ಮನೆ ಹುಡ್ಕೋ ಅಂತ ಹೇಳ್ತಾವ್ರೆ. ಈ ಕಡೆ ಸೈಕೋನ ಬೇರೆ ಎಂಕ್ವೈರಿ ಮಾಡ್ತಾವ್ರೆ. ಹೇಳೋ ಏನೋ ಆಯ್ತು ಸರ್, ಒಂಥರ ಕೊಲೆ ಮಾಡೋದು ತುಂಬಾ ಖುಷಿ ಸರ್. ಫಸ್ಟ್ ಆ ಸುತ್ತಿಗೆ ತಗೊಂಡು ತಲೆಗೆ ಹೊಡಿತೀನಿ, ಬ್ಲಡ್ ಎಲ್ಲ ಹೋಗುತ್ತೆ, ಅವಾಗ ಎತ್ತಿ ಅವ್ರು ನೇತಾಡ್ಬಿಟ್ಟು ಚಿಪ್ಪೆ ಸುಳಿದು ಬಿಡ್ತೀನಿ ಸರ್ ಅಂತ ಭಯಂಕರವಾಗಿ ಹೇಳ್ತಾವನೆ. ಈ ಕಡೆ ನಮ್ ಹೀರೋನೋ ಎಂಕ್ವೈರಿ ಮಾಡ್ತಾವ್ರೆ. ನೀನೇನಕ್ಕ ಅವನು ಹೊಡೆದೆ ಸರ್, ನಾನೊಬ್ಬ ತರ ಕೆಲಸ ಮಾಡ್ತೀನಿ ಸರ್, ಅದೆಲ್ಲ ಹೇಳ್ಬಾರ್ದು. ನಮ್ಮ ಹುಡುಗಿನ ಕರ್ಕೊಂಡು ಕೊಲೆ ಮಾಡ್ದ ಸರ್ ಅವನು. ಯಾಕಂದ್ರೆ ಅವ್ನ ನಂಬರ್ ನಂತರ ಇತ್ತಲ್ಲ, ಅದೇ ನಂಬರ್ ಫೋನ್ ಮಾಡಿದೆ, ಆ ಫೋನು ಇವನ ಹತ್ರನೇ ಇತ್ತು, ಅದಕ್ಕೆ ಸ್ವಲ್ಪ ಜಗಳ ಆಯ್ತು ಸರ್ ಅಂತ ಅವರು ಹೇಳ್ತಾರೆ. ಅವ್ರು ಕೇಳ್ತಲ್ಲ ಪಾಪ ನಮ್ಮ ಹೀರೋ ಮಾತು. ಈ ಕಡೆ ಹೀರೋಯಿನ್ ಮನೆಗೆ ಬಂದ ಮಗಳು ಇದೆಯಲ್ಲ ನಮ್ಮ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇದೆ. ಸೀದಾ ಹುಡುಗಿನ ಕರ್ಕೊಂಡು ಅವ್ರ ಅಮ್ಮ ಕಿಡ್ನಾಪ್ ಆದ್ರಲ್ಲ ಆ ಕಡೆಗೆ ಹೋಯ್ತಾ ಅವ್ರೆ. ಆ ಸೈಕೋ ಅವ್ರ ಅಕ್ಕನ ಮನೆಗೆ ಹೋದ. ಆ ಮಗಿನ ಕಾರಲ್ಲೇ ಕುಂಡ್ರಿಸ್ಬಿಟ್ಟು ಕೇಳ್ತಾವನೆ ಏನಾಯ್ತು ಅಂತ. ಏನೋ ಗೊತ್ತಿಲ್ಲ ಸರ್ ಅಂತ ಹಿಂಗ್ ಮಾರಾಡ್ತಾವ್ರೆ. ಅಲ್ಲೊಂದ್ ಚಿಕ್ಕ ಮಗಿ ಬಂತು. ಆ ಮಗಿಗೆ ಬುಲ್ಡೆ ಓಪನ್ ಮಾಡ್ಬಿಟ್ಟು ಇವ್ನ ಮನೆಯಿಂದ ಎಸ್ಕೇಪ್ ಆಗವನೆ. ಅವತ್ತಿಂದ ಇಲ್ಲಿ ಗಂಟ ಮನೆಗ್ ಬಂದಿಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ. ಈ ಕಡೆ ಸೈಕೋನ ತೋರಿಸ್ತಾವ್ರೆ. ಅಲ್ಲೊಂದು ಸ್ಟೇಷನ್ ಅಲ್ಲಿ ಒಂದ್ ಲೇಡಿ ಪಾಪ ಕೆಲಸ ಮಾಡ್ತಾವ್ರೆ. ಅವ್ರ ತರ ಹೋಗ್ಬಿಟ್ಟು ಇಲ್ದೇರ ಮಾತೆಲ್ಲ ಮಾತಾಡ್ತಾನೆ. ಅವ್ರಿಗೊಂಥರ ಕೋಪ ಬಂತು. ಲೇ ಸುಮ್ನೆ ಕುತ್ಕೋ, ಇಲ್ಲಾಂದ್ರೆ ಬೇಜಾನ್ ರಿಪೇರಿ ಆಗುತ್ತೆ ನಿನಗೆ ಅಂತ ಹೇಳ್ತಾರೆ. ನಿಮ್ ಮೇಲೆ ಗೊಬ್ಬು ವಾಸನೆ ಮೇಡಮ್, ಸ್ವಲ್ಪ ನೀವು ಪರ್ಫ್ಯೂಮ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೈಕೋ ಹೇಳ್ತಾ ಇದೆ. ಒಂದ್ ಕಡೆ ಹೋಯ್ತಾನೆ. ಅಲ್ಲೋಗಿ ಅದು ಅವರು ಹುಡುಗಿರ್ ಸಪ್ಲೈ ಮಾಡವ್ರೆ. ಅಲ್ಲೋ ಕೇಳ್ತಾನೆ ಈ ನಂಬರಿಂದ ನಿನ್ ಫೋನ್ ಬಂದಿದ್ದ ಹೇಳೋ ಅಂತ. ಅವ್ರು ಫಸ್ಟ್ ಹೇಳಲ್ಲ, ಚೇರ್ ಎತ್ತಿ ತಲೆ ಮೇಲೆ ಹೊಡೆದ್ಮೇಲೆ ಹೇಳ್ತಾನೆ ಆ ನಂಬರ್ ಅಲ್ಲಿ ಒಂದ್ ಹುಡುಗಿ ಐತೆ, ಆ ಹುಡುಗಿಗೆ ಫೋನ್ ಮಾಡಿ ಆ ಹುಡುಗಿನ ಮೀಟ್ ಮಾಡ್ತಾನೆ. ಅಲ್ಲ ನೀನು ಅವ್ನ ಜೊತೆ ಹೋಗಿದ್ದಲ್ಲ, ನೀನ್ ಏನ್ ಮಾಡ್ದ ಅವನು? ಅವ್ನು ಏನು ಮಾಡೇಲಪ್ಪ, ಅದಕ್ಕೆ ಅವ್ನ ಮಕ್ಕದ ಮೇಲೆ ಹೋಗೋದ್ಬಿಟ್ಟು ನಾನು ಸೀದಾ ಬಂದ್ಬಿಟ್ಟೆ ಅಲ್ಲಿಂದ. ತಿರ್ಗಾ ಕರ್ದ ಅವನು ಬಾ ಬಾ ಅಂತ. ನಾನು ಹೋಗಿ ಅಲ್ವಲ್ಲ, ಏನೇನೋ ವಿಡಿಯೋಗಳು ಕಳಿಸ್ತಾ ಇದ್ದ, ಅದೆಲ್ಲ ನಾನು ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟೆ ಅಂತ ಹೇಳ್ತಾವ್ರೆ. ಅಲ್ಲೂ ಏನು ಕ್ಲೂ ಸಿಕ್ಕಿಲ್ಲ ಅಂತ ಹೇಳಿ ಸೀದಾ ಹಂಗೆ ವಾಪಸ್ ಬರ್ತಾರೆ. ಅವಾಗ ಆ ಹುಡುಗಿ ಕರಿತಾ ಇದೆ, ಏನಯ್ಯ ಏನಾದ್ರು ಪ್ರಾಬ್ಲಮಾ ಹೇಳಯ್ಯ ಅಂತ ಹೇಳ್ತಾ ಇದೆ. ಇವನೇನು ಕಿವಿಗೆ ಹಾಕೊಳ್ದೆ ಸೀದಾ ಕಾರ್ ಕಡೆ ಬಂದ. ಆ ಬೋಡ ಅವಾಗ್ಲೇ ಮನೆ ಹುಡುಕ್ತಾ ಇದ್ನಲ್ಲ, ಅವನಿಗೂ ಒಂದು ಕ್ಲೂ ಸಿಕ್ತು. ಅಲ್ಲಿ ಹೋಯ್ತಾನೆ. ಅವನು ಎದ್ದಿ ಬಿದ್ದಿ ಓಡ್ತಾನೆ. ಬಟ್ ಅವನನ್ನು ಬಿಡಲ್ಲ. ಓಡಿಸ್ಕೊಂಡ್ ಬಂದು ಇಕ್ಕ ಮುಕ್ಕ ಹೊಡೆದು ಕೇಳ್ತಾರೆ, ಸರ್ ಈ ತರ ನಾನು ಜೈಲಲ್ಲಿ ನೋಡಿದೆ ಸರ್ ಅವನ್ನ, ಅವ್ನು ದೊಡ್ಡ ಸೈಕೋ ಸರ್, ಬಂದಿಲ್ಲ ನನ್ನ ಮನೇಲಿ ನನ್ನನ್ನು ಹೊಡೆದಾಕ್ಬಿಟ್ಟು, ನನ್ನ ಹತ್ರ ಒಂದು ಟೂಲ್ಸ್ ಬ್ಯಾಗ್ ಇತ್ತು ಸರ್, ನಾನು ಪ್ಲಂಬರ್ ಕೆಲಸ ಮಾಡ್ತೀನಿ ಎಲ್ಲ ಎತ್ಕೊಂಟದ ಸರ್ ಅಂತ ಹೇಳ್ತಾವ್ರೆ. ಅಲ್ಲೂ ವೇಸ್ಟ್, ಪಾಪ ಏನು ಸಿಕ್ಕಿಲ್ಲ ಅವ್ರಿಗೆ ಕ್ಲೂ. ಈ ಕಡೆ ಡಾಕ್ಟರ್ ಮುಂದೆ ಸೈಕೋದು ಎಂಕ್ವೈರಿ ನಡೀತಾ ಇದೆ. ಡಾಕ್ಟರ್ ಕೇಳ್ತಾರೆ, ಅಲ್ಲ ಕಣೋ ಹುಡುಗಿರ್ನ ಕರ್ಕೊಂಡೋಗಿ ಕೊಲೆ ಮಾಡಂತದ್ ಏನ್ ಬಂತ ನಿನಗೆ, ಯಾಕೆ ನಿನಗದಿಲ್ವಾ ಅಂತ ಕೇಳಿದ ತಕ್ಷಣ ಸೈಕೋಗೆ ಕೋಪ ಬರುತ್ತೆ. ಹತ್ರ ಬನ್ನಿ ಹೇಳ್ತೀನಿ ಅಂತಾನೆ. ಯೋ ಕುತ್ಕೊಳ್ಳಯ್ಯ ಅಲ್ಲಿ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ನೇ ಹೊಡೆಯಕ್ ಹೋಯ್ತಾನೆ. ಏನ್ ಹಂಗೆ ಬಂದ್ ನೋಡ್ಬಿಟ್ಟೆ ನೀನು, ಲೇ ನಿನಗದಿಲ್ಲ ಕಣ, ಅದಿಲ್ಲ ಅನ್ನೋದಕ್ಕೆ ನೀನು ಹುಡುಗಿರ್ನ ಕರ್ಕೊಂಡೋಗಿ ಎಂಜಾಯ್ ಮಾಡ್ದೆ ಕೊಲೆ ಮಾಡ್ತಾ ಇದ್ಯಾ ಅವ್ರನ್ನ ಅಂತ ಹೇಳ್ತಾರ ಅವರು. ಹಂಗೆ ಆಚ ಕಡೆ ಇದೆಲ್ಲ ದೊಡ್ಡಧಿಕಾರಿ ನೋಡ್ತಾನೆ ಅವ್ರೆ. ಪಾಪ ಏನಾಯ್ತು ನಮ್ಮ ಹೀರೋಯಿನ್ಗೆ ಅಂತ ಇವಾಗ ತೋರಿಸ್ತಾರ ನೋಡಿ. ಆಕ್ಚುಲಿ ಇನ್ನ ಅವಳು ಸತ್ತಿಲ್ಲ, ಯಾಕಂದ್ರೆ ಅವನ ಉಳಿಲ್ ಹೊಡ್ತಿಲ್ವಲ್ಲ, ಬೇರೆ ಸುತ್ಕೆಲ್ ಹೊಡ್ದಲ್ಲ, ಅದಕ್ಕೆ ಇನ್ನು ಬದುಕವಳೆ. ಆ ಟೈಲ್ಸ್ ನ ಹಂಗೆ ಕಿಳ್ತಾವಳೆ, ಬಟ್ ಬರ್ತಾ ಇಲ್ಲ ಅದು. ತಿರ್ಗಾ ಹಂಗೆ ಈ ಕಡೆ ನಮ್ ಹೀರೋ ತೋರಿಸಿದ್ರು. ಸೀದಾ ಸ್ಟೇಷನ್ಗೆ ಹೋದ. ಆ ಸೈಕೋನ ಹಿಡ್ಕೊಂಡು ಬೇಜಾನ್ ರುಬ್ತಾನೆ. ಸೈಕೋ ಒಂದು ಚಿಕ್ಕ ಕ್ಲೂ ಕೊಟ್ಟ, ಅದನ್ನ ನಂಬ್ಕೊಂಡು ಸೀದಾ ಹೋಯ್ತಾರೆ. ಈ ಕಡೆ ನಮ್ ಹೀರೋಯಿನ್ ಹಗ್ಗ ಬಿಚ್ಕೊಂಡು ಮೇನ್ ರೋಡ್ ಬಂದ್ರು. ಅಲ್ಲೊಂದು SD ಬೂತ್ ಏನೋ ಇದೆ, ಅಲ್ಲೋಗಿ ಫೋನ್ ಮಾಡ್ತಾವ್ರೆ. ಬಟ್ ಪೊಲೀಸ್ ಅವರು ಇನ್ನ ಬಂದಿಲ್ಲ. ಅದನ್ನ ನಂಬ್ಕೊಂಡು ಇವರೆಲ್ಲ ಹೋಗಿ ಒಂದ್ ಕಡೆ ತೋಡ್ತಾವ್ರೆ. ಅಲ್ಲಿಗೆ ನಮ್ ಹೀರೋನು ಬರ್ತಾರೆ. ಲವ್ ಅವ್ನ್ ನಮ್ ಮೈಂಡ್ ಡೈವರ್ಟ್ ಮಾಡ್ತಾ ಅನ್ಕೊಂಡ್ರು, ಇಲ್ಲೆಲ್ಲ ಕಣೋ ಇರೋದು ಬಾಡಿಗಳು ಬೇರೆ ಕಡೆ ಇರೋದು ಅಂತ ಹೇಳ್ತಾರೆ. ಬಟ್ ಅಲ್ಲಿರೋರು ಕೇಳಲ್ಲ. ಇವನೇ ಅರೆಸ್ಟ್ ಮಾಡಿ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಯ್ತಾವ್ರೆ. ಎಲ್ಲಾರನ್ನು ಹೊಡೆದು ನಮ್ ಹೀರೋ ಅಲ್ಲಿಂದ ಎಸ್ಕೇಪ್ ಆದ್ರು. ಈ ಕಡೆ ನಮ್ ಹೀರೋಯಿನ್ ಸೀದಾ SD ಬೂತ್ ಅಲ್ಲೇ ಮಲ್ಕೊಂಡ್ಬಿಡದ. ಈ ಕಡೆ ದೊಡ್ಡಧಿಕಾರಿನೋ ಇಲ್ಲ ಈ ಹುಡುಗ ಕೊಲೆ ಮಾಡಿಲ್ಲ ಅಂತ ಆ ಹುಡುಗನ ರಿಲೀಸೇ ಮಾಡ್ಬಿಡ್ತಾರೆ. ಆ ಹುಡುಗನು ಸೀದಾ ನಮ್ ಹೀರೋಯಿನ್ ಇರೋ ಮನೆಗೆ ಬರ್ತಾವನೆ. ನಮ್ ಹೀರೋನು ತಪ್ಪಿಸ್ಕೊಂಡ್ರಲ್ಲ, ಸೀದಾ ಆ ಸೈಕೋ ಅಡ್ರೆಸ್ ಕಡೆನೆ ಬರ್ತಾವನೆ. ಯಾಕಂದ್ರೆ ಸೈಕೋ ಕೊಟ್ಟಿದ್ದು ಕ್ಲೂ ಇವನಿಗೆ ಅರ್ಥ ಆಗೋಯ್ತು, ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ನಮ್ ಹೀರೋಯಿನ್ ಆ SD ಬೂತ್ ಅಲ್ಲೇ ಮಲಗವಳೆ. ಆ ಅಜ್ಜಿನು ಇಲ್ಲಪ್ಪ ಒಂದ್ ಹುಡುಗಿನ ಇಕ್ಕ ಮುಕ್ಕ ಹೊಡೆದನ್ ಕಣೋ ಯಾರೋ ಒಬ್ಬ ಸೈಕೋ, ಅದು ಇಲ್ಲೇ ಅವನಂತೆ ನೋಡವನು ಅಂತ ಅವನ ಹತ್ರನೇ ಹೇಳ್ತಾರೆ. ಅವನು ಸಿಗರೇಟ್ ತಗೊಂಡು ಆಚೆ ಹೋಯ್ತಾನೆ. ನೋಡಪ್ಪ ನನಗೆ ತುಂಬಾ ಭಯ ಆಗುತ್ತೆ ಕಣೋ, ಇಲ್ಲೇ ಇರೋದು 5 ನಿಮಿಷ ಅಂತ ಹೇಳ್ತಾರೆ. ಅವನು ಇಲ್ಲ ಅಜ್ಜಿ ನನಗೆ ಕೆಲಸ ಇದೆ ಹೋಗ್ಬೇಕು ನಾನು ಅಂತ ಹೇಳ್ತಾನೆ. ಲೋ ಹುಡುಗಿನೂ ಪಾಪ ಇಲ್ಲೇ ಇದೆ ಕಣೋ ಅಂತ ಹೇಳಿದ ತಕ್ಷಣ ಇವನಿಗೆ ಹೌದಾ ಅಜ್ಜಿ, ಓಕೆ ಅಜ್ಜಿ ಅಂತ ಹೇಳಿ ಅಂಗಡಿ ಬಾಗ್ಲ ಹಾಕ್ದ. ಅಜ್ಜಿ ಹತ್ರ ಅಜ್ಜಿ ಇಲ್ಲ ಸುಕ್ಕೆ ಇದೆಯಾ? ಇಲ್ಲ ಅಜ್ಜಿ ಸಡನ್ ಆಗಿ ಯಾರನ್ನ ಬಂದ್ರೆ ಏನ್ ಮಾಡೋದು ಅಂತೇಳಿ ಅಜ್ಜಿ ಕೈಯಲ್ಲೇ ಸುಕ್ಕೆ ತಗೊಂತಾನೆ. ಈ ಕಡೆ ನಮ್ಮ ಹೀರೋನು ಎದ್ದಿ ಬಿದ್ದಿ ಪಾಪ ಓಡ್ ಬರ್ತಾವನೆ. ಯಾಕಂದ್ರೆ ಯಾ ಕ್ಯಾಬು ಸಿಕ್ಕಿಲ್ಲ ಅವ್ರಿಗೆ. ಡೋರ್ ಹಂಗೆ ಒಂದು ಓಪನ್ ಆಯ್ತು. ನೋಡಿದ್ರೆ ಅಜ್ಜಿ ಎಣ ಸತ್ತು ಬಿದ್ದೈತೆ. ಸುಕ್ಕೆಲೆ ಹೊಡೆದು ಸಾಯಿಸವನೆ. ಸೀದಾ ಹಂಗೆ ಒಳಗಡೆ ಬರ್ತಾನೆ. ನಮ್ ಹೀರೋಯಿನ್ ಫುಲ್ಲು ಸುಸ್ತಾಗಿ ಪಾಪ ಅಲ್ಲಿ ಬಿದ್ದವ್ರೆ. ಅವಳು ನೋಡಿದ ತಕ್ಷಣ ನೀನ್ ಹೆಂಗೆ ಬಂದೆ ಆಚ್ ಕಡೆ ಅಂತೇಳಿ ಆ ಸುಕ್ಕೆಲೆ ಅವಳ ಬುಲ್ಡೆ ಮೇಲೆ ಹೊಡೆದು ಪಾಪ ಅಲ್ಲೇ ಅವಳನ್ನ ಸಾಯಿಸ್ಬಿಡ್ತಾನೆ. ಪಾಪ ಅವಳಿಗೊಂದ್ ಮಗಿನೂ ಇತ್ತಲ್ಲ, ಅವಳು ಹೆಂಗು ಫೋನ್ ಮಾಡಿದ್ಲಲ್ಲ, ಎಲ್ಲ ಮುಗಿದ್ಮೇಲೆ ಪಾಪ ಬಂದ್ರು ಅವರನು ಶರೀಫ್ ಅವರು ಬಂದು ಎಲ್ಲ ಚೆಕ್ ಮಾಡ್ತಾವ್ರೆ. ಅಲ್ಲೋಗಿ ಆ ಪೊಲೀಸ್ ಅವರ ಬಾಡಿ ನೋಡ್ತಾರೆ. ಅವ್ರ ಫ್ರೆಂಡನು ಕಣೋ ಅವಳೇ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಸಖತ್ತು ಬೇಜಾರಾಗೋಗ್ಬಿಡ್ತದೆ. ಯಾಕಂದ್ರೆ ಅವಳು ಮೈಗೆ ಹುಷಾರಿಲ್ದೆ ಇದ್ಲು, ಇವನೇ ಅಲ್ವಾ ಫೋನ್ ಮಾಡಿ ಹೋಗು ಅಂತ ಕಳಿಸಿದ್ದು. ಕೊನೆಗೆ ಅವಳು ಸತ್ತೇ ಹೋದ್ಲು ಗುರು. ಪಾಪ ಗುಳೋ ಅಂತ ಹತ್ಕೊಂತಾನೆ. ಬಿಡ್ರೋ ಅವಳು ಮುಖ ನೋಡ್ತೀನಿ ಕಣೋ, ಬಿಡ್ರೋ ತಪ್ಪೆಲ್ಲ ನಂದೇ ಕಣ್ರೋ ಅಂತ ಹತ್ಕೊಂತಾನೆ ಪಾಪ. ಹಂಗೆ ಈ ಕಡೆ ಸೈಕೋನ ತೋರ್ಸಿದ್ರು. ಒಂದು ಫಿಶ್ ಟ್ಯಾಂಕ್ ಅಲ್ಲಿ ಅವಳ ಕೈಯಿನು ಅವಳ ತಲೆನ ಕಟ್ ಮಾಡಿ ಆ ಫಿಶ್ ಟ್ಯಾಂಕ್ ಒಳಗಡೆ ಇಟ್ಟಿದ್ದಾನ ಅವನು. ಅದನ್ನ ಹಂಗೆ ನೋಡ್ತಾವನೆ. ಆಚ ಕಡೆ ಒಂದು ರೂಮಲ್ಲ ಫುಲ್ ಬ್ಲಡ್. ಅಲ್ಲಿ ನಮ್ ಹೀರೋಯಿನ್ ಫೋನ್ ಬಿದ್ದೈತೆ.
ಸಿಗುತ್ತೆ, ಅದರಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದಾಳೆ. ರೀ ಈ ತರ ನಾನು ಹೋಗ್ತಾ ಇದೀನಿ, ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾರೆ. ಆ ಸೈಕೋನು ಹಂಗೆ ಕ್ರಾಸ್ ಮಾಡ್ತಾ ಇದೆ, ಯಾಕಂದ್ರೆ ಇವನು ರೂಮ್ ಅಲ್ಲಿ ಇರೋದೇ ಸೈಕೋ ಮನೇಲೇನೆ. ಇನ್ ಸೈಕೋ ಎದ್ದಿ ಬಿದ್ದಿ ಮನೆ ಒಡೆ ಓಡ್ತಾನೆ, ನಮ್ ಹೀರೋ ಬಿಡ್ತಾರ. ಸೀದಾ ಹೋಗಿ ಅಲ್ಲೊಂದು ಫೈಟ್ ಅಂತ ಇಂತ ಫೈಟ್ ಅಲ್ಲ, ಇಬ್ರು ಸೂಪರ್ ಆಗಿ ಫೈಟ್ ಮಾಡ್ತಾರೆ. ಸೈಕೋ ಏನು ಸುಮ್ನೆ ಅಲ್ಲ, ಅವನು ಇಕ್ಕ ಮುಕ್ಕ ಬಾರಿಸ್ತಾನೆ. ಹಂಗೆ ಹಂಗೆ ಮಾಡಿ ನಮ್ ಹೀರೋ ಒಂದ್ ರಾಡತಿ ಅವನ ಹೊಡೆದು ಮಲಗಿಸ್ತಾರೆ ಕೆಳಗಡೆ. ಇಬ್ರು ಸುಸ್ತಾಗಿ ಹಂಗೆ ಕೆಳಗಡೆ ಬಿದ್ರು. ಇನ್ನೇನು ಸುತ್ತಿಗೆ ತಗೊಂಡು ಹೊಡಿಬೇಕು ನಮ್ ಹೀರೋ, ಅಷ್ಟು ಬೇಗ ಪೊಲೀಸ್ ಅವರು ಈ ಅಡ್ರೆಸ್ ನ ತಿಳ್ಕೊಂಡು ಬಂದ್ರು. ನಮ್ ಹೀರೋಗೆ ಹೇಳ್ತಾರೆ, ಬೇಡ ಬಿಟ್ಬಿಡು, ನಮ್ಗೆ ಗೊತ್ತಾಗೋಯ್ತು ಅವ್ನು ಸೈಕೋ ಅಂತ, ಅವನಿಗೆ ಆಗೋ ಪನಿಷ್ಮೆಂಟ್ ಹೆಂಗೋ ಆಗುತ್ತೆ ಸಿಗುತ್ತೆ ಅವನಿಗೆ, ನೀನು ಕೆಟ್ಟವನ ಬೇಡ ಅಂತ ಪಡ್ಕೊಂತಾರೆ. ಹಂಗೆ ಸುತ್ತಿಗೆನ ಕೆಳಗಡೆ ಇಳಿಸ್ತಾನೆ. ಎಲ್ಲರೂ ಬಂದು ನಮ್ ಹೀರೋನ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾರೆ. ಅವ್ನ ಮನೆ ಸುತ್ತ ತೋಡ್ತಾರೆ, ತುಂಬಾ ಬಾಡಿಗಳು ಸಿಗುತ್ತೆ. ನಮ್ ಹೀರೋ ಅವನ್ನ ಸಾಯಿಸಿರ ಇಲ್ವಾ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿರಂಗೆ ಅವ್ರು ಸಾಯಿಸಿರ ಅನ್ಕೋತೀನಿ. ಯಾಕಂದ್ರೆ ಆ ಹುಡುಗಿ ಇದೆಯಲ್ಲ, ಆ ಹುಡುಗಿನ ಇನ್ನ ಇವ್ರು ಸಾಕೋಣ ಅಂತೇಳಿ ಬಿಟ್ಬಿಟ್ಟಿರ್ಬೇಕೇನೋ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ? ಓಕೆ, ಚೆನ್ನಾಗಿದ್ರೆ ಜೊತೆಲಿ ಇರಿ. ಬಾಯ್.